ಸ್ನೇಹಿತರೆ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ. ಈ ಪ್ರಕೃತಿಯನ್ನು ನಮ್ಮದವರು ಯಾರು ಕಟ್ಟಿಲ್ಲ. ನಮ್ಮ ಆಯಸ್ಸು ವೃದ್ಧಿ ಆಗಬೇಕಂದ್ರೆ, ನಾವು ಚೆನ್ನಾಗಿರ್ಬೇಕಂದ್ರೆ ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ. ನಾವು ಮಾಡ್ತೀವಿ ಈ ಪ್ರಕೃತಿನ ಬಿಟ್ಟು ನಾವು ಬೇರೆ ರಾಸಾಯನಿಕವಾಗಿ ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊತಾ ಇದ್ದೀವಿ. ಒಂದೊಂದು ಗಿಡ ಒಂದೊಂದು ಮರನವೇ ಔಷಧಿ ಯುಕ್ತವನ್ನು ತುಂಬಿಕೊಂಡು ಬಂದಿದೆ ಈ ನಮ್ಮ ಭೂಮಿಗೆ. ನೋಡಿ, ಇದನ್ನು ಕರಪು ಗಿಡ ಅಂತಾರೆ. ಇದನ್ನೇನು ಮಾಡ್ತೀವಿ, ಒಡೆದು ತಿಪ್ಪೆಗೆ ಹಾಕಿದಾಗ ಒಳ್ಳೆ ಗೊಬ್ಬರ ಕೊಡುತ್ತೆ. ಅಲ್ಲದೇ ಇದರಲ್ಲಿರುವ ಅಂಶವನ್ನು ಭೂಮಿಯಿಂದ ನಾವು ಹಾಕಿರ್ತಕ್ಕಂಥ ಸಸ್ಯಗಳಿಗೆ ಸರಬರಾಜು ಆಗ್ತದೆ. ಆ ಸಸ್ಯವನ್ನು ಹೀರಿಕೊಂಡು ತನ್ನ ದೇಹವನ್ನು ಬೆಳೆಸಿಕೊಂಡು ಮತ್ತು ದವಸ ಧಾನ್ಯ ಕೊಡುತ್ತಲ್ಲ, ಅದ್ರ ಮುಖಾಂತರ ನಾವು ಸೇವನೆ ಮಾಡ್ತೀವಿ. ಅದು ನಮ್ಗೆ ಬರ್ತದೆ. ಒಂದಕ್ಕೊಂದು ಲಿಂಕ್ ಇದು. ಹಿಂದೆ ಈ ಹಸಿರೆಲೆ ಗೊಬ್ಬರ ಅಂತ ಮಾಡ್ತಾಯಿದ್ವಿ, ಈಗ ಯಾರು ಮಾಡೋರೇ ಇಲ್ಲ. ಇನ್ನೊಂದು ಗಿಡ ಮರವನ್ನು ಟ್ರಿಮ್ ಮಾಡಬೇಕು, ಬುಡ ಕೊಡಿಬಾರ್ದು. ಆ ಸಣ್ಣ ಸಣ್ಣ ಕೊಂಬೆಲ್ಲ ಕಟ್ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಮತ್ತೆ ಚಿಗುರಿ ಅದು ಚೆನ್ನಾಗಿ ಕಾಯಿಲೆ ಕಸಂತೆ ಚೆನ್ನಾಗಿ ಬೆಳೀತದೆ. ಯಾವಾಗ ಆ ಕೊಂಬುಗಳು ಕಟ್ ಮಾಡಲ್ವೋ ಆಗೇನಾಗುತ್ತೆ, ಅದರಲ್ಲಿ ಅನೇಕ ರೀತಿಯ ಫಂಗಲ್ಲು ಅದು ಇದು ಅಟ್ಯಾಕ್ ಆಗಿ ಮತ್ತು ನಾನಾ ರೀತಿಯ ಅದಕ್ಕೂ ಕಾಯಿಲೆಗಳು ಬರ್ತವೆ. ಈಗ ಉದಾಹರಣೆಗೆ, ನಾವು ನಮ್ಮ ತಲೆ ಕೂದಲು ಬೆಳೆದಾಗ ನಾವು ಕಟ್ ಮಾಡಿಸ್ಕೊತೀವಲ್ಲ, ಅದೇ ಥರ ಇದಕ್ಕೂ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇದಕ್ಕೆ ಪ್ಯಾರಾಸೈಟಿಕ್ ಬಿದ್ದು ಗಿಡ ಮರಗಳೇ ಹಾಳಾಗ್ತವೆ. ಸ್ನೇಹಿತರೆ, ಇದು ಗೊಬ್ಬರದ ಗಿಡ ಒಳ್ಳೆ ಗೊಬ್ಬರ ಕೊಡ್ತದೆ. ಇದು ಹಸಿರೆಳೆ ಗೊಬ್ಬರಕ್ಕೆ ಇದಾಗ್ಬೋದು. ಆದರೆ ಇದರಲ್ಲಿ ಕಾಯಿ ಹೂವು ಇದೀಗ